ಪಾಲಿಸುತ್ತಾನೆಂಬ ಅಭಿಮತದೊಂದಿಗೆ ಪ್ರಾರ್ಥನೆಯನ್ನು ನಿರ್ವಿಘ್ನವಾಗಿ ನಡೆಸಿಕೊಟ್ಟ ಪುಟಾಣಿಗಳಿಗೆ ಅಭಿನಂದನೆಗಳು. ಪ್ರಾರ್ಥನೆಯ ಪ್ರಭಾವವನ್ನು ಲಘುವಾಗಿ ಪರಿಗಣಿಸಬೇಡಿ. ಯಾವುದೋ ಅಗೋಚರ ಶಕ್ತಿ ನಮ್ಮನ್ನು ಸದಾ ಕಾಯುತ್ತಿರುತ್ತದೆ. ಅತಿಥಿ ದೇವೋ ಭವ ಎಂಬ ನಾಟ್ನುಡಿಯಂತೆ ಈ ಸುಂದರ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸಲು ವೇದಿಕೆಗೆ ಆಗಮಿಸುತ್ತಿರುವ ನಮ್ಮ ಮುಖ್ಯ ಶಿಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಈ ದಿನ ನಮ್ಮ ದೇಶದಾದ್ಯಂತ 75ನೇ ಗಣರಾಜ್ಯೋತ್ಸವವನ್ನ ಆಚರಿಸಲಾಗ್ತಾ ಇದೆ ಬಹಳ ಸಂಭ್ರಮ ಸಡಗರದಿಂದ. ಈ ದಿನ ಮುಖ್ಯವಾಗಿ ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ದಿನವಾಗಿದೆ. ಈ ದಿನದ ವಿಶೇಷವಾಗಿ ದೆಹಲಿಯ ಕೆಂಪುಕೋಟೆಯಲ್ಲಿ ರಾಷ್ಟ್ರಪತಿಗಳು, ನಮ್ಮ ದೇಶದ ಪ್ರಥಮ ಪ್ರಜೆಯಾದಂತಹ ರಾಷ್ಟ್ರಪತಿಗಳು ರಾಷ್ಟ್ರಧ್ವಜವನ್ನ ಹಾರಿಸ್ತಾರೆ. ಅದೇ ರೀತಿ ದೇಶದ ಎಲ್ಲಾ ಕಡೆಗಳಲ್ಲೂ, ಕಚೇರಿಗಳಲ್ಲಿ, ಶಾಲೆಗಳಲ್ಲಿ, ಎಲ್ಲಾ ಕಡೆಗಳಲ್ಲೂ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ನಮ್ಮ ಶಾಲೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಬಹಳ ಉತ್ಸುಕತೆಯಿಂದ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ರಾಷ್ಟ್ರ ಬಾವುಟವನ್ನ ಆರಿಸೋದಕ್ಕೋಸ್ಕರ ನಮ್ಮ STMC ಅಧ್ಯಕ್ಷರಾದಂತಹ ಪ್ರಭುಸ್ವಾಮಿ ಅವರನ್ನು ಆಹ್ವಾನಿಸಿದಾಗ ಅವರು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ನನ್ನ ವೈಯಕ್ತಿಕವಾಗೂ ಶಾಲೆಯ ಪರವಾಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿತ್ತು, ಮತ್ತೆ ಸಭೆನಲ್ಲೂ ಕೂಡ ಭಾಗವಹಿಸಿದ್ರು. ಪೂರ್ವಭಾವಿ ಸಭೆನಲ್ಲೂ ನಮಗೆ ಈ ಒಂದು ಕಾರ್ಯಕ್ರಮವನ್ನ ಹೇಗೆ ಮಾಡಬೇಕು ಅಂತ ಹೇಳೋದಕ್ಕೆ ನಮ್ಮ STMC ಸಮಿತಿ ಎಲ್ಲರೂ ಕೂಡ ಸಲಹೆಗಳನ್ನ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ನಮ್ಮ ಶಾಲೆಯ STMC ಉಪಾಧ್ಯಕ್ಷರಾದಂತಹ ಶ್ರೀಮತಿ ಶಶಿಕಲಾ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯ ಸ್ಥಳೀಯ ಪ್ರತಿನಿಧಿಗಳೆಲ್ಲರನ್ನೂ ನಾವು ಆಹ್ವಾನ ಮಾಡಿದ್ವಿ. ಅವರು ಕಾರಣಾಂತರದಿಂದ ಪಂಚಾಯಿತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ STMC ಕಮಿಟಿಯ ಎಲ್ಲಾ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಶಾಲೆಯ ಪರವಾಗೂ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಧ್ವಜಾರೋಹಣವನ್ನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು
ಮತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಪೋಷಕ ಬಂಧುಗಳು ಬಹಳ ಆಸಕ್ತಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲಾ ಪೋಷಕ ವೃಂದದವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಊರಿನ ಗಣ್ಯರು, ಪ್ರಮುಖರು ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ಆಯೋಜಿಸಿ ನನ್ನ ಜೊತೆ ನಿಂತು ಎಲ್ಲಾ ಕೆಲಸಗಳು ಸಮರ್ಪಕವಾಗಿ ನಡೆಯಲಿಕ್ಕೆ ಸಹಕಾರ ನೀಡಿದಂತಹ ನನ್ನ ಎಲ್ಲಾ ವೃತ್ತಿ ಬಾಂಧವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುಖ್ಯವಾಗಿ ಕೇಂದ್ರ ಬಿಂದು ಮಕ್ಕಳೇ, ನೀವು ಬಹಳ ಸಂತೋಷದಿಂದ ಒಂದು ವಾರದಿಂದ ಕಾರ್ಯಕ್ರಮವನ್ನ ತಮ್ಮ ಒಂದು ಏನೋ ನೃತ್ಯಗಳನ್ನ, ಹಾಡುಗಳನ್ನ, ಭಾಷಣಗಳನ್ನ ಕಲಿಯೋದಕ್ಕೆ ಬಹಳ ಉತ್ಸುಕರಾಗಿ ಬಂದು ಎಲ್ಲವನ್ನ ಕಲಿತು ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅಂತ ರೆಡಿಯಾಗಿ ನಿಂತಿದ್ದೀರಾ. ಪ್ರದರ್ಶನ ಮಾಡೋರು ಇರ್ಬೋದು ಅಥವಾ ಡ್ಯಾನ್ಸ್ಗೆ ಈ ವರ್ಷ ಸೇರ್ತಿರೋರು ಇರ್ಬೋದು, ಎಲ್ಲರೂ ಆಸಕ್ತಿಯಿಂದ ಇಲ್ಲಿ ಭಾಗವಹಿಸಿದ್ದೀರಾ. ನೀವೆಲ್ಲ ಇರೋದ್ರಿಂದನೇ ಈ ನಮ್ಮ ಶಾಲೆಗೆ ಒಂದು ಕಳೆ ಕಟ್ಟಿರೋದು. ನಿಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೆ ನಿಮಗೋಸ್ಕರ ಅಡಿಗೆಯನ್ನು ಸಿದ್ಧ ಮಾಡ್ತಾ ಇರುವಂತಹ ನಮ್ಮ ಅಡಿಗೆ ಸಿಬ್ಬಂದಿಯವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ನಾನು ಈ ಸ್ವಾಗತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಹನೆ, ಸತತ ಪ್ರಯತ್ನ ಜಯ ಸಾಧಿಸಲು ಬೇಕಾಗಿರುವ ಅಮೂಲ್ಯ ವಸ್ತುಗಳು ಎಂದು ನಮ್ಮ ಇತಿಹಾಸದಿಂದ ತಿಳಿದು ಕಲಿಯಬೇಕು. ನಮ್ಮ ಶಾಲೆಯ 3ನೇ ತರಗತಿಯ ತರುಣ್ ಈ ದಿನದ ಮಹತ್ವದ ಕುರಿತು ತಿಳಿಸಲು ನಿಮ್ಮ ಮುಂದೆ ಬರುತ್ತಿದ್ದಾನೆ. ಅವನನ್ನು ಸ್ವಾಗತಿಸೋಣ. Good morning everyone, respected HMM, teachers, parents and all my dear friends. My name is Tarun J. I am studying in 3rd standard and I wish you all a happy Republic Day. Today is 26th January and we are celebrating 75th Republic Day of our country. Republic Day is the national festival of our country. On 26th January 1950, Constitution of India came into force. I am proud to be an Indian. I love my country. Thank you. Jai Hind, Jai Bharat. ಈ 100 ವರ್ಷಗಳ ಕಾಲ ನಮ್ಮ ನಾಡಿದ ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶವನ್ನು ಬಿಡುಗಡೆಗೊಳಿಸಿ ದಾಸ್ಯ ವಿಮೋಚನೆಯ ಜೊತೆಗೆ ಅಖಂಡ ಭಾರತ ಅಸ್ತಿತ್ವಕ್ಕೆ ಬಂದು ಇಂದಿಗೆ 75 ವರ್ಷಗಳಾದವು. ಈ ಸುದಿನದಂದು ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯಾದ ಶ್ರೀಮತಿ ಜಯಶಾಂತ ಮೇರಿ ಅವರು ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಾನು ಎಂಬುದ ಮರೆತು ನನ್ನಿಂದಲೇ ಎಂಬುದು ತೊರೆದು ನಾವು ಎಂಬುದರ ನೆನೆದು ನಮ್ಮಿಂದ ಎಂಬುದ ಮನಸ್ಸಿಟ್ಟು ಎಲ್ಲರೊಳಗೊಂದಾಗಿ ಬದುಕಿದರೆ ಅವನೇ ನಿಜವಾದ ಸಾಧಕ, ಅದುವೇ ಬದುಕಿನ ಸಾಧನೆ ಅಂತ ಹೇಳ್ತಾ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಈ ದಿನ ಇಡೀ ಭಾರತಾದ್ಯಂತ ಮೂಲೆ ಮೂಲೆಗಳಲ್ಲೂ ಕೂಡ ಗಣರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಹಾಗೆ ನಮ್ಮ ಭಾರತ ದೇಶದ ರಾಜಧಾನಿ ದೆಹಲಿಯಲ್ಲೂ ಕೂಡ ಧ್ವಜಾರೋಹಣ ಮಾಡಲಿಕ್ಕೆ ಹೊರದೇಶದಿಂದ ಅಂದ್ರೆ ಫ್ರಾನ್ಸ್ ದೇಶದಿಂದ ಅಲ್ಲಿಯ ಅಧ್ಯಕ್ಷರನ್ನ ಇನ್ವೈಟ್ ಮಾಡಿ ನಮ್ಮ ಭಾರತ ದೇಶದಲ್ಲಿ ಇಂದು ಧ್ವಜಾರೋಹಣವನ್ನ ಮಾಡ್ತಾ ಇದ್ದಾರೆ. ಅವರ ಹೆಸರು ಇಮ್ಯಾನ್ಯುಯಲ್ ಅಂತ. ಹೀಗೆ ಇಡೀ ಭಾರತಾದ್ಯಂತ ಇವತ್ತಿನ ದಿನ ಹಬ್ಬದ ಸಂಭ್ರಮ ಸಡಗರವಾಗಿದೆ. ಗಣರಾಜ್ಯ ಅಂದ್ರೆ ಏನು
ಅನ್ನೋದ್ರ ಬಗ್ಗೆ ನಾವು ಪ್ರತಿಯೊಬ್ಬರೂ ತಿಳ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಘನ ಅಂತಂದ್ರೆ ಗುಂಪು. ರಾಜ್ಯ, ಈ ರಾಜ್ಯವನ್ನ ಗುಂಪು ಮಾಡಿದ ದಿನ. ಜೊತೆಗೆ ನಮ್ಮ ಭಾರತ ದೇಶದ ಸಂವಿಧಾನವೂ ಕೂಡ ಜಾರಿಗೆ ಬಂದಂತಹ ಅಮೋಘವಾದ ದಿನ ಈ ದಿನವಾಗಿದೆ. ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಭಾರತ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬಂದಿತಾದರೂ ಕೂಡ ನಮ್ಮ ದೇಶದ ಹಲವಾರು ಭಾಗಗಳು ಅಲ್ಲಲ್ಲಿ ಹಂಚಿ ಹೋಗಿದ್ವು. ಈಗ ಉದಾಹರಣೆಗೆ ನಮ್ಮ ಕೊಳ್ಳೇಗಾಲ ತಾಲೂಕು ಕೂಡ ತಮಿಳುನಾಡು ರಾಜ್ಯಕ್ಕೆ ಸೇರಿತು ಹಿಂದೆ. ಅದನ್ನೆಲ್ಲವನ್ನ ಮನಗಂಡಂತಹ ನಮ್ಮ ದೇಶದ ನಾಯಕರುಗಳು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದಂತಹ ದಿನವೇ ಈ ಗಣರಾಜ್ಯ ದಿನ. ಜೊತೆಗೆ ನಮ್ಮ ಭಾರತ ದೇಶದ ಸಂವಿಧಾನವೂ ಕೂಡ ಜಾರಿಗೆ ಬಂತು. ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು, ಇವರ ಶ್ರಮದಿಂದ, ಇವರ ಪ್ರಯತ್ನದಿಂದ ನೀವು ಎಲ್ಲರೂ ಕೂಡ ಈ ದಿನ ಈ ರೀತಿಯಲ್ಲಿ ಸ್ವತಂತ್ರವಾಗಿ, ಸ್ವೇಚ್ಛಾಚಾರವಾಗಿ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ನಿಜಕ್ಕೂ ನಾವು ಹೆಮ್ಮೆ ಪಡ್ಕೋಬೇಕಾಗಿದೆ. ಜೊತೆಗೆ ಈ ದಿನ ಎಲ್ಲ ನಾಯಕರುಗಳಿಗೂ ಕೂಡ ನಾವು ನಮನವನ್ನ ಸಲ್ಲಿಸಬೇಕಾಗಿರೋದು ನಿಮ್ಮೆಲ್ಲರ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಇಡೀ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೋಸ್ಕರ, ಗಣರಾಜ್ಯ ದಿನಕ್ಕೋಸ್ಕರ, ಸ್ವಾತಂತ್ರ್ಯ ದಿನವನ್ನ ಜಾರಿಗೆ ತರಲಿಕ್ಕೋಸ್ಕರ ಶ್ರಮ ಪಟ್ಟಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ, ವೀರ ಮಹಿಳೆಯರು, ಪುರುಷರಿಗೂ ಕೂಡ ನಾವು ಅವರಿಗೆ ನಮನವನ್ನ ಸಲ್ಲಿಸುತ್ತಾ ಅವರ ಹಾದಿಯಲ್ಲಿ ನಾವು ಕೂಡ ಮುನ್ನಡೆದು ಮುಂದೆ ನಮ್ಮ ಭಾರತ ದೇಶದ ಪ್ರಜೆಗಳಾಗಿ, ರೂವಾರಿಗಳಾಗಿ, ಸಮಾಜದ ಸತ್ಪ್ರಜೆಯಾಗಿ ಬಾಳ್ತಕ್ಕಂತಹ ಮಕ್ಕಳಾಗಬೇಕಾಗಿ ನಾನು ನಿಮ್ಮನ್ನ ಆಶಿಸುತ್ತೇನೆ. ಹಾಗೆ ಇಲ್ಲಿ ನೆರೆದಿರೋರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯವನ್ನ ಕೋರ್ತಾ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏಳಿಗೆಗೆ ಬೇಕಾದ ಆಲೋಚನೆ, ಸಾಮರ್ಥ್ಯ, ಶಕ್ತಿಯನ್ನು ನಮ್ಮ ಮುಂಬರುವ ಪೀಳಿಗೆಗೆ ಹೇಳಿಕೊಡಬೇಕು. ಹಾಗೂ ದೇಶ ಬೆಳೆಯುತ್ತಿದೆ ಎಂದರೆ ನೀನು ಕೂಡ ಅದರೊಂದಿಗೆ ಬೆಳೆಯುತ್ತಿದ್ದೀಯಾ ಎಂದರ್ಥ ಎಂದು ಅದ್ಭುತವಾಗಿ ಹೇಳಿದ ನಿಮಗೆ ಧನ್ಯವಾದಗಳು ಮ್ಯಾಮ್. ನಾವು ಭಾರತೀಯರು ಮೊದಲನೆಯದಾಗಿ ಮತ್ತು ಕೊನೆಯ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರರ ಕುರಿತಾಗಿ ಕಿರುಪರಿಚಯ ಮಾಡಲು ಬರುತ್ತಿದ್ದಾರೆ 7ನೇ ತರಗತಿಯ ಅನುಷ. ಕೋರುತ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಪುಸ್ತಕ ಪರಿಚಯ. ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಸಿಕೊಂಡ ಡಾಕ್ಟರ್ BR ಅಂಬೇಡ್ಕರ್ ಜೀವನವು ಒಂದು ಹೋರಾಟದ ಬದುಕು. ಸಕ್ಪಾಲ ಎಂಬುದು ಅಂಬೇಡ್ಕರರ ಮನೆತನದ ಹೆಸರು. ಇವರ ಪೂರ್ವಜರು ಮಹಾರಾಷ್ಟ್ರ ರಾಜ್ಯ ರತ್ನಗಿರಿ ಜಿಲ್ಲೆಯಲ್ಲಿರುವ ಕೇಡ್ ತಾಲೂಕಿನ ಅಂಬಾವಾಡಿಯಲ್ಲಿ ನೆಲೆಸಿದರು. ಅಂಬೇಡ್ಕರರು ಬಾಲಾಜಿ ಸಕ್ಪಾಲ ಮತ್ತು ಭೀಮಾಬಾಯಿ ಅವರ 14ನೇ ಮಗುವಾಗಿ 1891 ಏಪ್ರಿಲ್ 14ರಂದು ಅಂಬಾವಾಡಿಯಲ್ಲಿ ಜನಿಸಿದರು. ಅಂಬೇಡ್ಕರರ ಮೊದಲ ಹೆಸರು ಭೀಮರಾವ್ ರಾಮ್ಜಿ ಸಕ್ಪಾಲರೆಂಬ ಹೆಸರು ರೂಢಿಯಲ್ಲಿತ್ತು. 1916 ಜೂನ್ನಲ್ಲಿ ಅಂಬೇಡ್ಕರರು ತಾವು ಶೇಖರಿಸಿದ್ದ 2000 ಪುಸ್ತಕವನ್ನು ಭಾರತಕ್ಕೆ ಕಳುಹಿಸಿ ಲಂಡನ್ನಿಗೆ ಹೋದರು. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಅಂಬೇಡ್ಕರರು ಸ್ವಾತಂತ್ರ್ಯ ಭಾರತದ ಕಾನೂನು ಮಂತ್ರಿಯಾಗಿ ನೇಮಿಸಲ್ಪಟ್ಟು ಅಧಿಕಾರ ಸ್ವೀಕಾರ ಮಾಡಿದರು. ಇದಲ್ಲದೆ ಸಂವಿಧಾನ ರಚನಾ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಇಡೀ ದೇಶವೇ ಅಂಬೇಡ್ಕರರಿಗೆ ಉತ್ತಮ ಜವಾಬ್ದಾರಿಯನ್ನು ವಹಿಸಿ ಗೌರವ ನೀಡಿದರು. ಮಹಾತ್ಮ ಗಾಂಧೀಜಿಯವರೇ ಅಂಬೇಡ್ಕರರ ಹೆಸರನ್ನು ಅಧ್ಯಕ್ಷ ಸ್ಥಾನಕ್ಕೆ ಸೂಚಿಸಿ ಎಲ್ಲರ ಸಂದೇಹಗಳನ್ನು ಪರಿಹರಿಸಿದರು. ಇವರ ಮರಣ ಡಿಸೆಂಬರ್ 6, 1956ರಂದು ಮರಣವನ್ನು ಹೊಂದರು. ಜೈ ಹಿಂದ್.
ಪಿತಾಮಹ ಅಂಬೇಡ್ಕರ್ ಅವರ ಬಗ್ಗೆ ತಿಳಿಸಿಕೊಟ್ಟ ಅನುಷಾಗೆ ಅಭಿನಂದನೆಗಳು. ನಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನೆರವೇರಲು ನಮ್ಮಲ್ಲಿ ಸಹಾಯ ಬುದ್ಧಿ ಮತ್ತು ಒಗ್ಗಟ್ಟು ಬಹುಮುಖ್ಯ ಎಂಬ ಮಾತಿಗೆ ಸ್ಪಷ್ಟತೆ ನೀಡಲು ದೇಶಭಕ್ತಿ ಗೀತೆಯೊಂದಿಗೆ ತಮ್ಮ ಮುಂದೆ ಬರುತ್ತಿದ್ದಾರೆ ಅನುಷಾ ಮತ್ತು ತಂಡ. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು, ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು ಕೂಡಿ ಆಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ ಹೊತ್ತಿ ಉರಿಯ ಬೆಂಕಿ ಆರಿ ತಣ್ಣಗಾಗಲಿ, ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ. ಹೊತ್ತಿ ಉರಿಯ ಬೆಂಕಿ ಆರಿ ತಣ್ಣಗಾಗಲಿ, ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ. ಗಂಗೆ ಜಲ ಕಾವೇರಿಯ ತಬ್ಬಿಕೊಳ್ಳಲಿ, ಗಂಗೆ ಜಲ ಕಾವೇರಿಯ ತಬ್ಬಿಕೊಳ್ಳಲಿ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಲಡಕ್ಕೆ ಕರಗಡಿಗಳಲ್ಲಿ, ಮಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿಯ ಮೈ ತಳೆಯುವಲ್ಲಿ, ದುಡಿವ ಹಿಂದೂ ಮುಸಲ್ಮಾನರಂದು ಕೂಡಲಿ, ಆರತಿಯಲ್ಲಿ ಪ್ರೀತಿ ದೀಪ ಕಣ್ಣ ಕೂಡಲಿ. ದುಡಿವ ಹಿಂದೂ ಮುಸಲ್ಮಾನರಂದು ಕೂಡಲಿ, ಆರತಿಯಲ್ಲಿ ಪ್ರೀತಿ ದೀಪ ಕಣ್ಣ ಕೂಡಲಿ. ಎಲೆಯ ಕೊಳಗಳನ್ನು ಸುಧಾರೆ ತೊಳೆಯಲಿ, ಎಲೆಯ ಕೊಳಗಳನ್ನು ಸುಧಾರೆ ತೊಳೆಯಲಿ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು, ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು ಕೂಡಿ ಆಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಮುಸ್ಲಿಂ ಸಿಖ್ ಈಸಾಯಿ ಬಂಧುಗಳೆಲ್ಲ ಸೋದರರಾಗಿ ಒಂದೇ ತೋಟದ ಮೂರುಗಳೆಲ್ಲ ಪ್ರೇಮ ಪ್ರೀತಿಗಳ ಬಣ್ಣಗಳ ಭಾರತ ದೇಶ
ಸೇರಿ ಒಟ್ಟಾಗಿ ದುಡಿದು ಭೂಮಿಯಲ್ಲಿ ಸಿರಿಯಲು ಪಡೆಯೋಣ. ಇರಬಾರದಾರು ಹಸಿವಿನ ಸಂಗ, ಮನೆ ಮನೆಯಲ್ಲಿ ದುಡು ಪ್ರೇಮದ ಚಂದ. ದೇಶವು ನಮ್ಮದು ಎಂಬುದೇ ನನಸು, ಪೂರ್ಣವಾಗಲೇ ಕನಸು. ಜಯವೆನ್ನಿ ಕಾರ್ಮಿಕರಿಗೆ, ಜಯವೆನ್ನಿ ಜನರೈತರಿಗೆ. ಭಾರತ ದೇಶ ಮಹಾನ್, ನಮ್ಮ ಭಾರತ ದೇಶ ಮಹಾನ್, ಭಾರತ ದೇಶ ಮಹಾನ್. ಮದರಾಸಿಯೇ ಆಗಲಿ, ಪಂಜಾಬಿ ಗುಜರಾತಿಯೇ ಆಗಲಿ, ಸಿಂಧಿಯ ರಾಜಸ್ಥಾನಿಯೇ ಆಗಲಿ, ಎಲ್ಲರೂ ಮುಂದು ಹಿಂದೂಸ್ತಾನಿ. ಹಿಂದೆಲ್ಲೂ ಮತಭೇದವು ಇಲ್ಲ, ಮುಂದೆ ವೃತ್ತದ ಹಕ್ಕಿಗಳ, ಉತ್ತರೀತರ ಪದವಿಗಳು ಇಲ್ಲ, ಎಲ್ಲರೂ ಒಂದೇ ಸಮಾನವು. ಭಾರತ ದೇಶ ಮಹಾನ್, ನನ್ನ ಭಾರತ ದೇಶ ಮಹಾನ್, ಭಾರತ ದೇಶ ಮಹಾನ್. ಇದು ಭಾರತವು ಗಾಂಧೀಜಿಯು ಪ್ರೇಮದಿ ಎಲ್ಲರ ಗೆಲ್ಲಂತಹುದು. ಆತನಿಗಿತ್ತು ಶಾಂತಿಯ ಹೆಜ್ಜೆ, ಅದುವೇ ಇಂದಿನ ಭುವನದಂತೆ. ನಡೆವೆನು ನಾವಾತನ ದಾರಿಯಲಿ, ಏನು ನುಡಿದನೋ ಅದನ್ನೇ ಗೈವೆನು. ದೃಢಾಂಶವಿದು ನಮಗೆ. ಭಾರತ ದೇಶ ಮಹಾನ್, ನಮ್ಮ ಭಾರತ ದೇಶ ಮಹಾನ್, ಭಾರತ ದೇಶ ಮಹಾನ್, ನನ್ನ ಭಾರತ ದೇಶ ಮಹಾನ್. ಈ ಧರೆಯವುದು ನಮ್ಮ ತಾಯಿ, ಈ ಧರೆಯವುದು ನಮ್ಮ ತಾಯಿ.